ಅದು ಇವತ್ತೇನು ಜನ ಯಾವುದು 2034 ಮುಗಿದ್ರೆ ಕಲಿಯುಗ ಸ್ಟಾರ್ಟ್ ಆಗಿ 5000 ವರ್ಷಗಳು ಅಂತಾನೆ ಇರೋದು ಇದು. ಅಂದ್ರೆ ಎವ್ರಿ 5000 ಒಂದು ಯುಗ ಅಲ್ಲಲ್ಲ, ಅದನ್ನಂತಲ್ಲ, ಕಲಿಯುಗಕ್ಕೆ ಒಂದು ಕಾಲ. ಈಗ 5,000 ವರ್ಷಗಳನ್ನ ನಾವು ಪೂರೈಸಿದೀವಿ ಅಂದ್ರೆ ಇನ್ನು ಆರಂಭದ ಹಂತದಲ್ಲಿದ್ದೀವಿ. ನೀವು ಈಗಲೇ ಕಲಿಯುಗ ಮುಕ್ತಾಯದ ಇದು ನಮ್ಮ ಒಂದು ಈ ಇಂಗ್ಲಿಷ್ ಕಾಲಮಾನದ ಸಂಖ್ಯಾಶಾಸ್ತ್ರ ಬೇರೆ, ನಮ್ಮ ಬಂದಿರತಕ್ಕಂಥ ಸಂಖ್ಯಾಶಾಸ್ತ್ರ ಬೇರೆ. ಶಾಲಿ ಶಕವಾಹನ ಶಕವರ್ಷಗಳು ಹಿಂಗೆ ಬಂದಿದೆ ನಮ್ಮಲ್ಲಿ. ಕಲಿಯುಗಕ್ಕೆ ಆಯಸ್ಸು ಕೇವಲ 5,000 ವರ್ಷ ಮಾತ್ರನಾ? ಹೌದು, ಸ್ವಲ್ಪ ವರ್ಷವೇ ಇರೋದು ಕಲಿಯುಗ. ಸಾರಿ, ಮುಂದಿದ್ದು ಈಗ ದೈವಾಧೀನಂ ಜಗತ್ಸರ್ವಂ ಅಂತ ಹೇಳಿ ಎಲ್ಲ ಜ್ಞಾನಿಗಳಿಗೆ ಗೊತ್ತಿರುವಂತಹ ವಿಷಯ. ದೈವಾಧೀನಂ ಜಗತ್ಸರ್ವಂ ಅಂದ್ರೆ ಈ ಜಗತ್ತೆಲ್ಲ ದೈವದ ಅಧೀನ ಅಂತ. ದೈವ ಗೋಚರ ಅಗೋಚರ ಎರಡು ರೂಪದಲ್ಲೂ ನಾವು ಭಗವಂತ ರೂಪ ತಾಳಿ ಬಂದಾಗ ಸಶರೀರವಾಗಿ ರೂಪವಾಗಿ ಗುಣಲಕ್ಷಣಗಳಿದೆ, ಅಗೋಚರವಾಗಿ ಆ ಅಗೋಚರವಾದಂತಹ ಈ ದೈವ ಪ್ರಕೃತಿಯ ರೂಪದಲ್ಲಿ ಇರೋದು ಬಹಳ ಇನ್ನೂ ವಿಶೇಷ. ಈ ಪ್ರಕೃತಿಯ ರೂಪದಲ್ಲಿ ಉದಾಹರಣೆಗೆ ತಗೊಂಡ್ರೆ ಯುದ್ಧಗಳು ಯಾಕೆ ಆಗ್ತಾ ಇದೆ, ಆ ಯುದ್ಧವನ್ನು ನಿರ್ಧರಿಸೋರು ಯಾರು? ಯುದ್ಧವನ್ನು ನಿರ್ಧರಿಸೋರು ಆ ರಾಷ್ಟ್ರದ ಅಧ್ಯಕ್ಷ ಅಥವಾ ಮಿಲಿಟರಿಯ ಅಧ್ಯಕ್ಷ ಅಂತಾನೆ, ಮಿಲಿಟರಿಯ ಒಂದು ವ್ಯವಸ್ಥೆಯಲ್ಲಿ ಅದನ್ನು ನಿರ್ಧರಿಸೋರು ಅಂತೇಳಿ. ಅವರ ಮೇಲೂ ಕೂಡ ಪ್ರಕೃತಿಯ ಒಂದು ಪ್ರಭಾವ, ಅವರ ದೇಹದ ಪ್ರಕೃತಿ ಇರುತ್ತೆ, ಅವರ ಬುದ್ಧಿಯ ಪ್ರಕೃತಿ ಇರುತ್ತೆ, ಮತ್ತು ಸುತ್ತಮುತ್ತಲಿನ ಮನಸ್ಥಿತಿ ವಾತಾವರಣ ಅವ್ರ ಜೊತೆಯಲ್ಲಿರೋರು ಎಲ್ಲರೂ ನಿರ್ಧರಿಸುವಂಥದ್ದು. ಇಲ್ಲಿ ಯುದ್ಧ ಅಂಥೇಳಿ ನಿರ್ಧರಿಸೋದಕ್ಕೆ ಒಬ್ಬ ವ್ಯಕ್ತಿಯಿಂದನೇ ನಿರ್ಧಾರ ಆಗೋದಿಲ್ಲ. ಹಲವಾರು ಬಾರಿ ಯುದ್ಧಗಳು ನಡೆದಿದೆ, ಆದರೆ 3ನೇ ಮಹಾಯುದ್ಧ ಅನ್ನೋದು ಇನ್ನೂ ಬಹಳ ವರ್ಷಗಳಿದೆ. ಅದನ್ನು ಇಡೀ ವಿಶ್ವನೇ ಒಪ್ಕೊಳ್ತಾ ಇದೆ. 3ನೇ ಮಹಾಯುದ್ಧ ಆದರೆ ಇಡೀ ವಿಶ್ವಕ್ಕೆ ಗಂಡಾಂತರ ಅಂಥೇಳಿ. ಯಾವಾಗ ಆಗತ್ತೆ ಅನ್ನೋದು ಪ್ರಶ್ನೆ. ಜ್ಯೋತಿಷ್ಯ ಉಲ್ಲೇಖ ಆಗಿದೆ, ಹೇಳಿದೆ ಜ್ಯೋತಿಷ್ಯದ ಲೆಕ್ಕಾಚಾರ ಒಂದು ಬೇರೆ ಇರುತ್ತೆ, ದೇವರ ಲೆಕ್ಕಾಚಾರನೇ ಒಂದು ಬೇರೆ ಇರುತ್ತೆ. ಅದಕ್ಕಾಗಿ 3ನೇ ಮಹಾಯುದ್ಧ ಲೆಕ್ಕಾಚಾರ ದೇವರಿಂದ, ದೇವರು ಅಗೋಚರವಾದ ಶಕ್ತಿ, ಗಣಿತ, ಖಗೋಳಶಾಸ್ತ್ರ ಎಲ್ಲ ದೇವರಿಂದಾನೆ, ಎಲ್ಲ ದೇವರಿಂದ. ದೇವರ ಆಟ ಅಂತಿರಲ್ವಾ, ಎಲ್ಲ ದೇವರಿಂದ, ದೇವರ ಆಟ. ಒಬ್ಬ ಮನುಷ್ಯನಿಗೆ ಕಷ್ಟ ಸುಖ ಬರೋದು ಈಗ ನಾನು ಮಧ್ಯೆ ಮಾತಾಡ್ತಾ ಇರೋ ಚರ್ಚೆಗ ಇಲ್ಲಿ ಕೂರಿಸಿರೋದು ಅಥವಾ ನಾವು ನೇರವಾಗಿ ವಿಷಯ ಮಾತಾಡಕ? ಚರ್ಚೆ ಅಂದ್ರೆ 2 ಚೇರ್ ಹಾಕೋಣ, ನೇರವಾಗಿ ಕೂತ್ಕೊಳ್ಳೋಣ. ಅವ್ರ ಪ್ರಶ್ನೆ ನನಗೂ ಇರೋದು, ದೇವರೇ ಬೇರೆ ಜ್ಯೋತಿಷ್ಯನೇ ಬೇರೆ ಅಂದ್ರೆ ಆಗತ್ತೆ, ಒಂದಕ್ಕೊಂದು ಸಂಬಂಧ ಇಲ್ವಾ? ಸಂಬಂಧ ಇದೆ, ನಾನು ಇಲ್ಲ ಅಂತ ಹೇಳಿದ್ನ. ನೀವಿಲ್ಲ ಅಂತ ತಗೊಂಡು ಮಾತಾಡಕ್ ಶುರು ಮಾಡಿದ್ರೆ ದೇವರು ಜ್ಯೋತಿಷ್ಯ ಬೇರೆ ಬೇರೆ ದಿವಸ ಜ್ಯೋತಿಷ್ಯ ವೇದಾಂಗದ ಒಂದು ಭಾಗನೇ ಜ್ಯೋತಿಷ್ಯ. ನಾನು ಹೇಳುವಾಗ ಮಧ್ಯದಲ್ಲಿ ನೀವು ನನ್ನನ್ನ ವಿಷಯನ ಡೈವರ್ಟ್ ಮಾಡಿದ್ರೆ ವಿಷಯ ಡೈವರ್ಟ್ ಮಾಡಬಾರ್ದು. ನಾವು ಒಬ್ರು ಮಾತಾಡ್ತಿದ್ದಾಗ ಡೈವರ್ಟ್ ಮಾಡಬಾರ್ದು. ನಿಮ್ಮ ಸಮಯದಲ್ಲಿ ನಿಮಗೆ ಸತ್ಯಾಂಶಗಳು ಎಲ್ಲರಿಗೂ ಗೊತ್ತಿದೆ. ವೇದಾಂಗದಲ್ಲಿ ವೇದದ ಭಾಗವಾಗಿ ಜ್ಯೋತಿಷ್ಯ, ವೇದಗಳು ಭಗವಂತನಿಂದ ಬಂದಿರುವಂಥದ್ದು. ಇಲ್ಲಿ ಖಗೋಳಶಾಸ್ತ್ರ, ಗಣಿತಶಾಸ್ತ್ರ, ಗ್ರಹಗಳು ಇವೆಲ್ಲದರಿಂದ ನಿರ್ಧಾರ ಆಗೋದು ಯುದ್ಧ. ಆ ಯುದ್ಧ ನಿರ್ಧಾರ ಮಾಡೋದು ಭಗವಂತ ಗ್ರಹಗಳ ಮುಖಾಂತರ, ಪ್ರಕೃತಿಯ ಮುಖಾಂತರ, ಆ ರಾಷ್ಟ್ರದ ಅಧ್ಯಕ್ಷನ ಬುದ್ಧಿ ಜ್ಞಾನದ ಮೇಲೆ ಯುದ್ಧ ನಿರ್ಧಾರ ಆಗೋದು. ಹಾಗಂತೇಳಿ ಈಗಲೇ 3ನೇ ಮಹಾಯುದ್ಧ ಆಗ್ಬಿಡುತ್ತೆ ಅಂಥೇಳಿ ಜನ ಭಯಭೀತರಾಗಿ ಕೂತ್ಕೊಂಡು ಏನು ಕೋವಿಡ್ ಟೈಮಲ್ಲಿ ತುಂಬ ಜನ ಮಾನಸಿಕ ಖಿನ್ನತೆಗೆ ಒಳಗಾಗ್ಬಿಟ್ರಲ್ಲ, ಹಾಗಾಗಬಾರ್ದು. ಘಟನೆಗಳು ನಡೀತಾ ಇದೆ. ಅಂದರೆ ಈಗ ವಿಮಾನ ದೊಡ್ಡ ಒಂದು ಅಪಘಾತ, ಮತ್ತು ನೋಡಿದಂಥದ್ದು ಎಲ್ಲರೂ ಕೂಡ ಒಂದು ಹುಚ್ಚು ಹತ್ಸ್ಕೊಂಡ್ಬಿಟ್ಟಿದ್ದಾರೆ ಮನುಷ್ಯರು. ಯಾವುದರಲ್ಲಿ? ಕ್ರಿಕೆಟ್ ವಿಷಯದಲ್ಲಿ. ಅದು ಅಭಿಮಾನನೋ ಹುಚ್ಚ ಅಭಿಮಾನನೋ 11 ಜನ ಜೀವ ಕಳ್ಕೊಂಡ್ರು. ಜೊತೆಗೆ ಈಗ ಇಸ್ರೇಲ್ ಇರಾನ್ ಇರಾಕ್ ಯುದ್ಧ ನಡೀತಾ ಇದೆ. ಅಲ್ಲಿ ಅದರ ಮಧ್ಯದಲ್ಲಿ ಬೇರೆ ಬಹಳಷ್ಟು ದೇಶಗಳು ಅವ್ರಿಗೂ ಸಪೋರ್ಟ್ ಮಾಡೋದು, ಇವ್ರಿಗೆ ಸಪೋರ್ಟ್ ಮಾಡೋದು ಎಲ್ಲ ನಡೀತಾ ಇದೆ. ಗುರುಗಳೇ, ನೀವು ಹೇಳಿದ್ರಿ ಹುಚ್ಚಾಭಿಮಾನ ಕ್ರಿಕೆಟ್ ಬಗ್ಗೆ ಅಂತ ಹೇಳಿದ್ರಿ. ಅದೇ ಜ್ಯೋತಿಷ್ಯದಲ್ಲಿ ನೀವೇ ಹೇಳ್ತೀರಿ ಬ್ರಹ್ಮ ಒಂದ್ಸಲ ಹಣೆ ಬರದಲ್ಲಿ ಹಿಂಗೆ ಸಾಯ್ಬೇಕು ಅಂತ ಅವ್ನು ಹಣೆ ಬರ ಬರ್ದಿಟ್ರೆ ಬದಲಾಯಿಸಕ್ಕೆ ಆಗಲ್ಲ ಅಂತೀರಿ. ಅಲ್ಲ, ಅದು ಸರಿ, ಅಭಿಮಾನ ಇರಬೇಕು, ಹುಚ್ಚಾಭಿಮಾನ ಇರಬಾರ್ದು. ಅದು ಭಗವಂತನೇ ಇಲ್ಲಿ ಅದಕ್ಕೆ ಕಾರಣ ಮನುಷ್ಯ.
ಭಗವಂತನ ಮೇಲೆ ಯಾವುದನ್ನೂ ಭಗವಂತ ಹಾಕ್ಕೊಳ್ಳೋದಿಲ್ಲ. ಭಗವಂತ ಸಾಕ್ಷಿ ರೂಪದಲ್ಲಿರ್ತಾನೆ. ಮನುಷ್ಯ ಅವನ ಕರ್ಮದಿಂದ ಅವನ ಒಂದು ಫಲಗಳನ್ನು ಅನುಭವಿಸ್ತಾನೆ ಅಂಥೇಳಿ ಕರ್ಮ ಸಿದ್ಧಾಂತದಲ್ಲಿ, ಜ್ಞಾನ ಸಿದ್ಧಾಂತದಲ್ಲಿರುವಂಥದ್ದನ್ನು ತುಂಬ ಜನ, ಎಷ್ಟೋ ಜನ ಮಕ್ಕಳಿಗೆ ಬುದ್ಧಿ ಹೇಳಿದ್ದಾರೆ. ನೀನು ಮನೇಲಿ ಕೂತ್ಕೊಂಡು ಟಿ ವಿ ಮುಂದೆ ಕೂತ್ಕೊಂಡು ನೋಡಮ್ಮ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿನಗೆ ಕ್ರಿಕೆಟು. ಅಲ್ಲಿ ಹೋಗಿ ಅಷ್ಟು ಜನಗಳ ಒಂದು ಮಧ್ಯದಲ್ಲಿ ತೊಂದರೆ ಮಾಡ್ಕೊಳ್ಳೋದಕ್ಕೆ. ಚಿಕ್ಕ ಮಗು, ನಾನು ಜಾಸ್ತಿ ಆ ವಿಷಯಕ್ಕೆ ಹೋಗೋದಿಲ್ಲ. ಈಗ ನೀವು ಯುದ್ಧದ ವಿಷಯ ಮಾತಾಡ್ತಾ ಇದ್ದೀವಿ. ಫ್ಲೈಟ್ ದುರಂತಕ್ಕೆ ಏನಂತೀರಾ? ನೋಡಿ, ಅದೇ ಕೇಳ್ತಾ ಫ್ಲೈಟ್ ದುರಂತ ಸಹಜವಾಗಿ, ನಾನು ಜ್ಯೋತಿಷ್ಯವನ್ನ ಟಾರ್ಗೆಟ್ ಮಾಡ್ತಿಲ್ಲ, ಜ್ಯೋತಿಷಿಗಳನ್ನು ಟಾರ್ಗೆಟ್ ಮಾಡ್ತಿಲ್ಲ. ಬಟ್ ನನ್ನ ಪ್ರಶ್ನೆ 1941 ಮತ್ತೆ ಈ ಕ್ಯಾಲೆಂಡರ್ ಸೇಮ್ ಅಂತ ಇದ್ದಾರೆ, 3ನೇ ಮಹಾಯುದ್ಧ ಆಗ್ಬೋದು ಅಂತ ಇದ್ದಾರೆ. ಸೊ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಣ ಅಂತ. ಅದಕ್ಕೆ ನಾವು ವಿಷಯಾಂತರ ಆಯಿತು. ಅದಕ್ಕೋಸ್ಕರ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ನೋಡಿ, ಎಲ್ಲವೂ ಕೂಡ 69 ಭಗವಂತನಿಂದ. ಟ್ರೈ ಮಾಡಿ ಹಾಕಕ್ಕೆ. Okay. 69 1969ರ ಕ್ಯಾಲೆಂಡರ್ ಸಿಕ್ಕರೆ ಸ್ವಲ್ಪ ಸಿಕ್ಕರೆ ದಯವಿಟ್ಟು ಮಾಡಿ. ಸೇಮ್ ಇದ್ರೆ ನಮ್ಮ ಆಂಕರ್ಸ್ ಮೇಡಮ್ ಹೇಳಿ, ಗೊತ್ತಾಗುತ್ತೆ ಜನಕ್ಕೆ. 1969ರ ಕ್ಯಾಲೆಂಡರ್ ಇದ್ರೆ ದಯವಿಟ್ಟು ತೆಗೀರಿ. ಓಕೆ.